ಎಲ್ಲರಿಗೂ ನಮಸ್ಕಾರ. ಸೆಕ್ಸುವಲ್ ಅಸಾಲ್ಟ್, ಸೆಕ್ಸುವಲ್ ಹರಾಸ್ಮೆಂಟ್ ಮತ್ತು ಪೋರ್ನೋಗ್ರಾಫಿಯಿಂದ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಈ ರೀತಿಯ ಅಪರಾಧಗಳ ಟ್ರಯಲ್ ಅನ್ನು ನಡೆಸುವ ಸಲುವಾಗಿ ಸ್ಪೆಷಲ್ ಕೋರ್ಟ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುವ ಸಲುವಾಗಿ 1992ರಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಮಾಡಿಕೊಂಡಂತಹ ಚಿಲ್ಡ್ರನ್ ರೈಟ್ಸ್ಗಳನ್ನು ಇಂಡಿಯಾದಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವ ಸಲುವಾಗಿ ಮಕ್ಕಳ ಡೆವಲಪ್ಮೆಂಟ್, ಮಕ್ಕಳ ರೈಟ್ ಟು ಪ್ರೈವಸಿ, ಕಾನ್ಫಿಡೆನ್ಶಿಯಾಲಿಟಿ ಇವೆಲ್ಲವುಗಳನ್ನು ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಮಕ್ಕಳ ಹೆಲ್ದಿ, ಫಿಸಿಕಲ್, ಎಮೋಷನಲ್, ಇಂಟೆಲೆಕ್ಚುವಲ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ನ ಸಲುವಾಗಿ ಮಕ್ಕಳು ಅನ್ಲಾಫುಲ್ ಸೆಕ್ಸುವಲ್ ಆಕ್ಟಿವಿಟೀಸ್ಗಳಿಂದ ದೂರ ಇಡುವ ಸಲುವಾಗಿ, ಅನ್ಲಾಫುಲ್ ಸೆಕ್ಸುವಲ್ ಪ್ರಾಕ್ಟೀಸಸ್ ಅಂದರೆ ಪ್ರಾಸ್ಟಿಟ್ಯೂಷನ್ ಇಂದ ದೂರ ಇಡುವ ಸಲುವಾಗಿ, ಅದನ್ನು ಪ್ರಿವೆಂಟ್ ಮಾಡುವ ಸಲುವಾಗಿ, ಪೋರ್ನೋಗ್ರಾಫಿಯಲ್ಲಿ ಮಕ್ಕಳನ್ನು ಬಳಸಿಕೊಂಡು ಶೋಷಣೆ ಮಾಡುವುದನ್ನು ತಡೆಯುವ ಸಲುವಾಗಿ, ಮಕ್ಕಳ ಮೇಲೆ ಮಾಡುವಂತಹ ಸೆಕ್ಸುವಲ್ ಎಕ್ಸ್ಪ್ಲೈಟೇಷನ್ ಮತ್ತು ಸೆಕ್ಸುವಲ್ ಅಬ್ಯೂಸ್ ಒಂದು ಹೀನಸ್ ಕ್ರೈಮ್ ಎಂದು ತೋರಿಸುವ ಸಲುವಾಗಿ, ಅವುಗಳನ್ನು ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡುವ ಸಲುವಾಗಿ ನಮ್ಮ ದೇಶದ ಪಾರ್ಲಿಮೆಂಟ್ ದಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ 2012 ಈ ಕಾಯ್ದೆಯನ್ನ ತೆಗೆದುಕೊಂಡು ಬರುತ್ತೆ. ಒಟ್ಟಾರೆಯಾಗಿ ಈ ಕಾಯ್ದೆ ಮಕ್ಕಳ ಮೇಲೆ ನಡೆಯುವಂತಹ ಸೆಕ್ಸುವಲ್ ಆಕ್ಟಿವಿಟಿ, ಸೆಕ್ಸುವಲ್ ಎಕ್ಸ್ಪ್ಲೈಟೇಷನ್, ಸೆಕ್ಸುವಲ್ ಅಬ್ಯೂಸ್ಗಳನ್ನು ಅವುಗಳಿಂದ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಈ ಕಾಯ್ದೆ ಮಾಡುತ್ತೆ. ಈ ಕಾಯ್ದೆ ಅಡಿಯಲ್ಲಿ ಮಾಡಿದಂತಹ ಅಪರಾಧಿಗಳಿಗೆ ಕಡಿಮೆ ಅಂದ್ರೂ 10 yearsನಿಂದ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆಯನ್ನ ಕೊಡಲಾಗಿದೆ.